was also called to preach the gospel. ನಾನು ಆ ಸುವಾರ್ತೆಯನ್ನು ಸಾರಲು ಕರೆಯಲ್ಪಟ್ಟೆ. Not everybody is called to preach. Some people are called to preach. ಎಲ್ಲರೂ ಪ್ರಸಂಗವನ್ನು ಮಾಡ್ಲಿಕ್ಕೆ ಕರೆಯಲ್ಪಟ್ಟಿಲ್ಲ, ಆದ್ರೆ ನನಗೆ ಆ ಕರೆ. But the Lord had called me to preach, ಕರ್ತನು ನನ್ನನ್ನ ಈ ಒಂದು ಪ್ರಸಂಗವನ್ನು ಮಾಡ್ಲಿಕ್ಕೆ ಕರೆದನು. I prayed one more prayer. ಇನ್ನೊಂದು ಪ್ರಾರ್ಥನೆಯನ್ನು ನಾನು ಮಾಡಿದೆ. Lord, when I preach, other people's hearts must burn. Then I know that Jesus is speaking through me. ಹಾಗೆ ಯೇಸು ಸ್ವಾಮಿ ನನ್ನ ಮುಖಾಂತರ ಮಾತಾಡುವಾಗ, ನಾನು ಪ್ರಸಂಗ ಮಾಡುವಾಗ ಸ್ವಾಮಿ ಇತರರ ಹೃದಯ ಕೂಡ ಹಾಗೆ ಕುದಿಯಬೇಕು ಅಂತ ಕೇಳಿದ್ರು. I know that Jesus is speaking through me. ಇಲ್ಲ ಅಂದ್ರೆ ಅವ್ರು ಗೊತ್ತಾಗಲ್ಲ ಯೇಸು ಸ್ವಾಮಿ ನನ್ನ ಮುಖಾಂತರ ಮಾತಾಡ್ತಾ ಇದ್ದಾರೆ ಅಂತ. Otherwise I'm just giving them the knowledge of good and evil. ಇಲ್ಲ ಅಂದ್ರೆ ಅವರಿಗೆ ಒಳ್ಳೆಯ ಕೆಟ್ಟದರ ಅರಿವುಗಳನ್ನ ನಾನು ಕೊಡೋ ಹಾಗೆ ಆಗುತ್ತೆ. I've heard so many preachers, they get up and preach and they give you some knowledge, this is good, this is evil. ನಾನು ಬಹಳಷ್ಟು ಪ್ರಸಂಗಿಗಳನ್ನ ಕೇಳಿದ್ದೇನೆ. ಅವ್ರು ಏನ್ ಮಾಡ್ತಾರೆ, ನಿಂತು ಹೀಗೆ ಪ್ರಸಂಗ ಮಾಡ್ತಾರೆ, ಯಾವ್ದು ಒಳ್ಳೆದು ಯಾವ್ದು ಕೆಟ್ಟದು ಅನ್ನೋ ಅರಿವನ್ನು. Their heart does not burn. ಆದ್ರೆ ಕೇಳುವಂತವರ ಹೃದಯವು ಕುದಿಯೋದಿಲ್ಲ. And you know why that is? ಅದು ಯಾಕೆ ಗೊತ್ತಾ? Jesus has to baptize us in the Holy Spirit and fire. ಯೇಸು ಸ್ವಾಮಿ ನಮ್ಮನ್ನ ಪವಿತ್ರಾತ್ಮನಿಂದ ಮತ್ತು ಬೆಂಕಿಯಿಂದ ಅಭಿಷೇಕ ಮಾಡಬೇಕು. See, John the Baptist made a promise concerning Jesus. ಯೇಸು ಸ್ವಾಮಿಯ ಬಗ್ಗೆ ಜ್ಞಾನಿಕ ಯೋಹನ್ನನು ಹೀಗೆ ಒಂದು ವಾಗ್ದಾನವನ್ನು ಮಾಡ್ತಾನೆ. He made two promises. ಎರಡು ವಾಗ್ದಾನಗಳನ್ನ ಕೊಟ್ಟನು. The first promise is in John's Gospel. ಯೋಹನನ ಸುವಾರ್ತೆ ಮೊದಲ ವಾಗ್ದಾನ in chapter 1 and verse 36. ಮೊದಲನೇ ಅಧ್ಯಾಯ 36ನೇ ವಚನದಲ್ಲಿ ಹೀಗೆ ಹೇಳುತ್ತೆ. Chapter 1 verse 29. Chapter 1 verse 29. 29ನೇ ವಚನದಲ್ಲಿ ಹೀಗೆ ಹೇಳುತ್ತೆ. That's one promise he made. ಇಲ್ಲಿ ಒಂದು ವಾಗ್ದಾನವನ್ನು ಮಾಡಿದನು. He pointed to Jesus and said, there is the Lamb of God who takes away the sin of the whole world. ಅಲ್ಲಿ ಆತನನ್ನು ಯೇಸು ಸ್ವಾಮಿಗೆ ತೋರಿಸಿ ಹೀಗೆ ಹೇಳಿದನು, ಆಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. Have you experienced that? ಅದನ್ನು ನೀವು ಅನುಭವಿಸಿದ್ರಾ? Has he taken away your sin? ನಿಮ್ಮ ಪಾಪಗಳು ತೆಗೆಯಲ್ಪಟ್ಟಿದೆಯಾ? Have you confessed your sin and has he cleansed you with his blood? ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಆತನು ನಿಮ್ಮನ್ನ ಶುದ್ಧೀಕರಿಸಿದನ ಪಾಪಗಳಿಂದ. Then you have experienced the first promise. ಹಾಗಿದ್ರೆ ನೀವು ಮೊದಲ ವಾಗ್ದಾನವನ್ನ ಅನುಭವಿಸಿದ್ದೀರಾ. John the Baptist was a forerunner. ಯೇಸು ಸ್ನಾನಿಕ ಯೋಹನ್ನನು ಮುಂದಾಳಾಗಿದ್ದನು, ಮುಂದೆ ಹೋದನು. He was preparing the way for Jesus. ಯೇಸು ಸ್ವಾಮಿಗೆ ಮಾರ್ಗವನ್ನು ಸಿದ್ಧಪಡಿಸುವ ಆತನು. He said, Jesus will do two things for you. ಇಲ್ಲಿ ಹೇಳಿದನು, ಯೇಸು ಸ್ವಾಮಿ ನಿಮಗೆ ಎರಡು ವಿಷಯಗಳನ್ನ ಮಾಡ್ತಾನೆ. One, he will take away all your sins. ಮೊದಲನೇದಾಗಿ ಎಲ್ಲಾ ಪಾಪಗಳನ್ನ ತೆಗೆದು ಬಿಡುತ್ತಾನೆ. I can testify, he has taken away all my sins. ನಾನು ಇದಕ್ಕೆ ಸಾಕ್ಷಿ ಕೊಡ್ತೇನೆ, ಎಲ್ಲಾ ಪಾಪಗಳನ್ನು ನಾನು ತೆಗೆದಿದ್ದೇನೆ. Not because I confessed it. ನಾನು ಅರಿಕೆ ಮಾಡೋದ್ರಿಂದ ಮಾತ್ರ ಅಲ್ಲ, but because I repented first and then confessed. ನಾನು ಅದರಿಂದ ಮಾನಸಾಂತರ ಪಟ್ಟು ಮತ್ತು ಅರಿಕೆ ಮಾಡಿರೋದ್ರಿಂದ. Some people say, oh Lord, I have sinned. Then you're not cleansed. ಕೆಲವರು ಹೇಳ್ತಾರೆ, ಕರ್ತನೇ ನಾನು ಪಾಪ ಮಾಡಿದ್ದೇನೆ ಅಂತ. ಹಾಗಿದ್ರೆ ಅವರ ಪಾಪ ಕ್ಷಮಾಪಣೆ ಆಗಿಲ್ಲ. John the Baptist's message was repent first. ಈ ಸ್ನಾನಿಕ ಯೋಹನ್ನನದ ವಿಷಯ ಏನಾಗಿತ್ತು? ಮೊದಲು ಮಾನಸಾಂತರ ಪಡಬೇಕು. How did he prepare the people for the coming of Christ? ಹೇಗೆ ಅವರು ಜನರನ್ನ ಸಿದ್ಧಪಡಿಸಿದನು? By telling them to turn from their sin. ಅವರ ಪಾಪಗಳಿಂದ ತಿರುಗಬೇಕು ಅಂತ. Not overcome it, just turn away from it. ನಾವು ಜಯ ಗಳಿಸೋದಂತಲ್ಲ, ಅದರಿಂದ ಮಾನಸಾಂತರ ಪಡಬೇಕು, ತಿರುಗಬೇಕು ಅಂತ. Overcoming sin Jesus taught later on. ಒಂದು ಜಯ ಗಳಿಸುವಂತದನ್ನ ಯೇಸು ಸ್ವಾಮಿ ಕ್ರಮೇಣವಾಗಿ ಹೇಳಿದ್ರು. John the Baptist just said turn away from sin. ಸ್ನಾನಿಕನಾದ ಯೋಹನ್ನನು ಹೇಳಿದ್ದು, ನೀವು ಅದರಿಂದ ತಿರುಗಬೇಕು, ಮಾನಸಾಂತರ ಪಡಬೇಕು. Here is Jesus who takes away the sin of the world. ಈತನ ಯಜ್ಞದ ಕುರಿಯು ನಿಮ್ಮ ಪಾಪಗಳನ್ನು ತೆಗೆಯುವನಾಗಿದ್ದಾನೆ. The second message, ಎರಡನೆಯ ಸಂದೇಶ, Matthew chapter 3 verse 11.
ಮತ್ತಾಯ 3:11 ನಾವು ನೋಡ್ತೀವಿ. Matthew 3 and verse 11. 3:11 ಹೀಗೆ ಹೇಳಲ್ಪಟ್ಟಿದೆ. In the last part of that verse, ಕಡೆಯ ಭಾಗದಲ್ಲಿ He will baptize you with the Holy Spirit and fire. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿನಗೆ ಸ್ನಾನ ಮಾಡಿಸುವನು. So let's understand this. ಇದನ್ನ ತಿಳ್ಕೊಳ್ಳೋಣ. How did John the Baptist prepare the way for Jesus? ಯೇಸು ಸ್ವಾಮಿಗೆ ಸ್ನಾನಿಕನಾದ ಯೋಹಾನನು ಸಿದ್ಧಪಡಿಸುವ ಮಾರ್ಗ ಹೇಗೆ? That is the way for us also. ಅದೇ ಮಾರ್ಗ ನಮಗೆ ಕೂಡ. Turn away from sin, repent. ಮಾನಸಾಂತರ ಪಡಿ, ಪಾಪದಿಂದ ತಿರುಗಿಕೊಳ್ಳಿ. Jesus will take away your sin. He's the Lamb of God. ಯೇಸು ಸ್ವಾಮಿ ಆತನು ಯಜ್ಞದ ಕುರಿಯು ಪಾಪಗಳನ್ನು ತೆಗೆದು ಬಿಡೋನಾಗಿ. And then don't stop there. ನಂತರ ಅಲ್ಲೇ ನಿಲ್ಲಿಸಬೇಡಿ. He will immerse you in the fire of the Holy Spirit. ಆತನು ಆ ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲೂ ನಿನ್ನನ್ನ ಮುಳುಗಿಸುವನಾಗಿದ್ದಾನೆ, ಸ್ನಾನ ಮಾಡುವಂತ ಆಗಿದ್ದಾನೆ. That's what happened on the day of Pentecost. ಪಂಚಶತಾಮದ ದಿನ ಅದೇ ನಡೆದಿದೆ. We can look at those 120 people who were praying in the upper room in Jerusalem on the day of Pentecost. ಆ ಒಂದು ಪಂಚಶತಾಮದ ದಿನ ನಾವು ಆ ಒಂದು 120 ಶಿಷ್ಯರು ಅಲ್ಲಿ ಮೇಲಿನ ಕೊಠಡಿಯಲ್ಲಿ ಕೂಡಿ ಪ್ರಾರ್ಥಿಸುವುದನ್ನ ಗಮನಿಸಬೇಕು. 120 people were like 120 cold pieces of iron. 120 ಮಂದಿ ಆ ಒಂದು 120 ಒಂದು ಕಬ್ಬಿಣದ ತುಂಡುಗಳ ತರ ನೋಡಬಹುದು. And they were put in the fire. ಆ ಒಂದು 120 ತುಂಡು ಬೆಂಕಿಯಲ್ಲಿ ಹಾಕಲ್ಪಟ್ಟು all of them became red hot. ಅವರು ಎಲ್ಲರೂ ಬೆಂಕಿಯಾಗಿ ಕೆಂಪಾದರು. Not only that, they melted and became one piece of iron. ಕೆಂಪಾಗಿದ್ದು ಮಾತ್ರ ಅಲ್ಲ, ಅವರು ಕರಗಿ ಅವರು 120 ಮಂದಿ ಒಂದಾದರು. And that is how the body of Christ was formed on the day of Pentecost. ಪಂಚಶತಾಮದ ದಿನ ಹಾಗೆ ಒಂದು ಕ್ರಿಸ್ತನ ದೇಹವು ಮಾರ್ಪಾಟಾಯಿತು. They didn't take some glue or gum and stick the 120 together. ಅಲ್ಲಿ ಒಂದು ಅಂಟು ತೆಗೆದುಕೊಂಡು ಆ ಒಂದು ತುಂಡುಗಳನ್ನ ಅಂಟಿಸಲಿಲ್ಲ. You can take a piece of iron and stick it with glue. ಆ ಒಂದು ಕಬ್ಬಿಣದ ತುಂಡುಗಳನ್ನ ನೀವು ಅಂಟು ತೆಗೆದುಕೊಂಡು ಅಂಟಿಸಬಹುದು. You can break it, you can separate it. ನಂತರ ಅದನ್ನ ಅಲಗಿಸಬಹುದು ಕೂಡ. But when they are melted in the fire and they become one, you can't separate it. ಬೆಂಕಿಯಲ್ಲಿ ಒಂದು ಕರಗಲ್ಪಟ್ರೆ ಅವ್ರನ್ನ ಪ್ರತ್ಯೇಕ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. That is how God wants to build a church. ಹಾಗೆ ಒಂದು ಸಭೆಯನ್ನ ದೇವರು ಕಟ್ಟಲಿಕ್ಕೆ ಬಯಸ್ತಾರೆ. God wants to fill us with the fire of the Holy Spirit. ದೇವರು ಪವಿತ್ರಾತ್ಮನ ಬೆಂಕಿಯಲ್ಲಿ ನಮ್ಮನ್ನ ತುಂಬಿಸ್ಲಿಕ್ಕೆ ಬಯಸ್ತಾರೆ. And I did not experience that when I was first born again. ನಾನು ಮೊದಲು ಹೊಸದಾಗಿ ಹುಟ್ಟಿದಾಗ ಅದನ್ನ ಅನುಭವಿಸಲಿಲ್ಲ. I had only forgiveness of sins. ನನಗೆ ಆ ಒಂದು ಪಾಪದ ಕ್ಷಮಾಪಣೆ ಮಾತ್ರ ಹೊಂದಿಕೊಂಡಿದ್ದೆ. Jesus said, if you're not satisfied with that, you thirst and come to me, I'll fill you with the Holy Spirit. ನಿನಗೆ ಆ ಒಂದು ತೃಪ್ತಿ ಇಲ್ಲ ಅಂದ್ರೆ ನೀನು ದಾಹದಿಂದ ನನ್ನ ಬಳಿ ಬಂದು ನಾನು ತುಂಬಿಸ್ತೀನಿ ಅಂತ ಹೇಳಿದ್ರು ಯೇಸು ಸ್ವಾಮಿ. That's what happened to me. ಹಾಗೆ ನನಗೂ ಆಯ್ತು. I thirsted and prayed and fasted and God filled me with the Holy Spirit. ನಾನು ಆ ಒಂದು ಹಸಿದು ಬಾಯಾರಿಕೆಯಿಂದ ದೇವರೇ ಅಂತ ಉಪವಾಸಗಳನ್ನು ಮಾಡಿ ಕೇಳಿದಾಗ ಆತನು ನನ್ನ ತುಂಬಿಸಿದ. And he set me on fire. ನಂತರ ಬೆಂಕಿಯಲ್ಲಿ ಅವನು ತುಂಬಿಸಿದನು ನಾನು. And that fire has not died out after all these years. ಇಷ್ಟು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ, ಆ ಬೆಂಕಿ ಕರಗಿ ಹೋಗಿಲ್ಲ. Because it is a fire that God is always putting fuel inside. ಅದು ದೇವರು ಕೊಡುವಂತ ಬೆಂಕಿ ಆಗೋದ್ರಿಂದ ಅದು ಮಾತ್ರವಲ್ಲ, ಆತನು ಯಾವಾಗ್ಲೂ ಅದಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದಾನೆ. And I want to say to all of you, my dear brothers and sisters in Karnataka, ಕರ್ನಾಟಕದಲ್ಲಿರುವಂತ ನನ್ನ ಪ್ರಿಯ ಸಹೋದರ ಸಹೋದರಿ, ನಿಮ್ಗೆ ಹೇಳಲು ಬಯಸ್ತೇನೆ, if Jesus has forgiven your sin, ಯೇಸು ಸ್ವಾಮಿ ನಿಮ್ಮ ಪಾಪಗಳನ್ನ ಕ್ಷಮಿಸಿದವರಾದ್ರೆ, a brother or a sister or a young boy or girl, ಒಬ್ಬ ಸಹೋದರ ಸಹೋದರಿ, ಒಬ್ಬ ಯೌವನಸ್ಥ ಮಕ್ಕಳಾಗಿರ್ಬಹುದು, pray that God will fill you with the fire of the Holy Spirit. ಪ್ರಾರ್ಥಿಸಿರಿ, ದೇವರು ನಿಮ್ಮನ್ನ ಆ ಒಂದು ಬೆಂಕಿಯ, ಪವಿತ್ರಾತ್ಮನ ಬೆಂಕಿಯಿಂದ ತುಂಬಿಸ್ಬೇಕು, ಸ್ನಾನ ಮಾಡ್ಬೇಕು ಅಂತ. Don't go to a Pentecostal church. ಆ ಒಂದು ಪೆಂಟೆಕೋಸ್ಟ್ ಸಭೆಗಳಿಗೆ ಹೋಗುವಂತ ಅವಶ್ಯಕತೆ ಇಲ್ಲ. That is only a painted fire.
ಅಲ್ಲಿ ನಿಮ್ಗೆ ಸಿಗುವಂತದ್ದು ಹಚ್ಚಿದ ಬೆಂಕಿ ಅಂತ ಹೇಳ್ಬೋದು. ಚಿತ್ರ ಬಿಡಿಸಿ. If you get a painting of a fire, that does not give you light and it does not give you heat also. ನೀವು ಒಂದು ಬೆಂಕಿಯ ಒಂದು ಚಿತ್ರವನ್ನ ತೆಗೆದುಕೊಂಡು ಬಂದ್ರೆ ಅದು ನಿಮ್ಗೆ ಬೆಳಕು ಕೊಡೋದಿಲ್ಲ, ಮತ್ತೆ ಬಿಸಿಯನ್ನು ಮಾಡೋದಿಲ್ಲ. They make a lot of noise there and they think that is the fire. ಅಲ್ಲಿ ಬಹಳಷ್ಟು ಶಬ್ದವನ್ನ ಮಾಡ್ತಾರೆ, ಅದೇ ಪವಿತ್ರ ಬೆಂಕಿ ಅಂದ್ಕೊಂತಾರೆ. The fire is what will make your thoughts pure, your words pure, and your actions pure. ಆ ಬೆಂಕಿ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಯೋಚನೆ, ನಿಮ್ಮ ಮಾತು ಮತ್ತು ನಿಮ್ಮ ಕಾರ್ಯಗಳನ್ನ ಶುದ್ಧೀಕರಿಸುತ್ತೆ, ಪವಿತ್ರಗೊಳಿಸುತ್ತೆ. And your heart will burn. ನಿಮ್ಮ ಹೃದಯವು ಕುದಿಯಲ್ಪಡುತ್ತೆ. And you know how one candle, small fire, can light 1,000 candles. ನಿಮಗೆ ಗೊತ್ತಿದೆ, ಒಂದು ಸಣ್ಣ ಮೇಣದ ಬತ್ತಿ ಅದು ಸಾವಿರಾರು ಮೇಣದ ಬತ್ತಿಗಳನ್ನ ಹಚ್ಚುತ್ತೆ. Simple question. Even the children can answer this. ಸರಳ ಪ್ರಶ್ನೆ, ಮಕ್ಕಳು ಕೂಡ ಉತ್ತರಿಸಬಹುದು. How many candles can one candle light? ಒಂದು ಮೇಣದ ಬತ್ತಿ ಎಷ್ಟು ಮೇಣದ ಬತ್ತಿಗಳನ್ನ ಹಚ್ಚಬಹುದು? Any number. ಬಹಳಷ್ಟು ಸಂಖ್ಯೆಗಳು. You take that lighted candle near any candle, that will catch fire. ನೀವು ಆ ಒಂದು ಮೇಣದ ಬತ್ತಿ ಇಟ್ಕೊಂಡು ಯಾವುದೇ ಮೇಣದ ಬತ್ತಿಗೆ ಹಚ್ಚಿದ್ರು ಅದು ಹತ್ಕೊಳ್ತಾ ಹೋಗುತ್ತೆ. That is how you and I must be. ಹಾಗೆ ನೀವು ಕೂಡ ಇರ್ಬೇಕು. The life and the purity and the love of Christ must just flow from us to other people. ಆ ಜೀವ, ಪವಿತ್ರತೆ, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿಂದ ಹಂಚಲ್ಪಡ್ಬೇಕು. You cannot do that yourself. ನೀವಾಗಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. You can't say, okay, I heard the message, I'm going to do it from tomorrow. ನಾನು ಪ್ರಸಂಗವನ್ನು ಕೇಳಿದೆ, ನಾಳೆಯಿಂದ ಇದು ಮಾಡ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. You'll be a failure. ನೀವು ಸೋಲ್ತೀರ. Humble yourself, go to God and say, fill me with the Holy Spirit and fire. ನಿಮ್ಮನ್ನ ನೀವು ತಗ್ಗಿಸ್ಕೊಂಡು ದೇವರ ಬಳಿ ಹೋಗಿ ನಿನ್ನ ಪವಿತ್ರಾತ್ಮನಿಂದ ತುಂಬಿಸು ಸ್ವಾಮಿ ಅಂತ ಕೇಳ್ಬೇಕು. And I'll tell you one very important requirement to get this fire. ಈ ಒಂದು ಬೆಂಕಿಯನ್ನ ಹೊಂದಿಕೊಳ್ಳಿಕ್ಕೆ ಮುಖ್ಯವಾದ ವಿಷಯವನ್ನ ನಾನು ಹೇಳ್ತೀನಿ. You have to humble yourself. ನೀವೇ ತಗ್ಗಿಸಲ್ಪಡಬೇಕು. God's fire is a fire of His grace. ದೇವರ ಬೆಂಕಿಯು ಆ ಒಂದು ಕೃಪೆಯ ಬೆಂಕಿಯಾಗಿದೆ. And 1 Peter 5 verse 5. 1 ಪೇತ್ರ 5:5 ಹೀಗೆ ಹೇಳುತ್ತೆ, that God gives His grace only to the humble. ದೇವರು ತನ್ನ ಕೃಪೆಯನ್ನು ದೀನರಿಗೆ ಮಾತ್ರ ಕೊಡ್ತಾನೆ ಅಂತ ಹೇಳಿ. He doesn't give it to everybody. ಅದನ್ನು ಎಲ್ಲರಿಗೂ ಕೊಡೋದಿಲ್ಲ ಇದನ್ನ. So if you haven't got it, it's because God doesn't see you're humble. ನಿಮಗೆ ಅದು ನೀವು ಹೊಂದಲ್ಪಟ್ಟಿಲ್ಲ ಅಂದ್ರೆ ಆ ದೇವರು ನಿಮ್ಮನ್ನ ದೀನರಾಗಿ ನೋಡೋದಿಲ್ಲ ಅಂತ ಅರ್ಥ. Maybe God sees you're a very proud brother or a proud sister. ಯಾವುದೇ ಸಹೋದರ ನೀವು ಗರ್ವಿಯಾಗಿದ್ರೆ, ಅಹಂಕಾರಿಯಾಗಿದ್ರೆ, ಸಹೋದರ ಸಹೋದರಿ ಆಗಿದ್ರೆ, you're trying to show others in your church that you're better than them. ನೀವು ಸಭೆಯಲ್ಲಿ ನೀವು ಇತರರಿಗಿಂತ ಉತ್ತಮರು ಅಂತ ತೋರಿಸುವಂತವರಾಗಿದ್ರೆ, or you're trying to show off your knowledge to everybody else. ಎಲ್ಲರಿಗೂ ನಿಮ್ಮ ಅರಿವನ್ನ ಇತರರಿಗೆ ತೋರಿಸುವಂತ ಆಸಕ್ತರಾಗಿದ್ರೆ, such people will never get the fire of the Holy Spirit. ಅಂತವರಿಗೆ ಪವಿತ್ರಾತ್ಮನ ಬೆಂಕಿ ಸಿಗೋದಿಲ್ಲ. Humble yourself. ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳಿ. God gives His grace to the humble. ದೇವರು ದೀನರಿಗೆ ಕೃಪೆಯನ್ನ ಕೊಡುವ. We have seen in CFC during the last 46 years. CFC ನಲ್ಲಿ ಕಳೆದ 46 ವರ್ಷಗಳ ಇದನ್ನ ನೋಡಿದ್ವಿ. Some wonderful brothers who started with great humility. ಬಹಳ ಕೆಲವರು ಒಂದು ಒಳ್ಳೆಯ ಅದ್ಭುತ ಸಹೋದರರು ದೀನತೆಯಿಂದ ತಮ್ಮ ಜೀವಿತವನ್ನ ಪ್ರಾರಂಭಿಸಿದವರು. God bless them. ದೇವರು ಆಶೀರ್ವದಿಸಿದ್ರು. Bless their family. ಅವರ ಕುಟುಂಬವನ್ನು ಆಶೀರ್ವದಿಸಿದ್ರು. God used them. ಉಪಯೋಗಿಸಿದ್ರು ದೇವರು. And their head became bigger and bigger with pride. ಅವರ ಅಹಂಕಾರದಿಂದ, ಗರ್ವದಿಂದ ಅವರ ತಲೆ ದೊಡ್ಡದಾಗ್ತಾ ಹೋಗ್ತು. And they fell away from CFC. CFCಯಿಂದನೇ ದೂರ ಬಿದ್ದೋಗ್ಬಿಟ್ರು. And they fell away from God. ದೇವರಿಂದ ಕೂಡ ದೂರ ಬಿದ್ದೋಗ್ಬಿಟ್ರು. They didn't commit adultery or kill anybody. ಅವರು ಯಾವುದೇ ಒಂದು ವ್ಯಭಿಚಾರವನ್ನಾಗ್ಲಿ ಕೊಲೆಯನ್ನಾಗ್ಲಿ ಮಾಡ್ಲಿಲ್ಲ. They did not go and steal some bank or anything. ಯಾವುದೋ ಒಂದು ಬ್ಯಾಂಕ್ ಅಲ್ಲಿ ಒಂದು ಕಳ್ಳತನ ಮಾಡೋದು ಹಾಗೇನು ಮಾಡ್ಲಿಲ್ಲ. They just became proud of their knowledge and how people respected them.
ಅವರು ಈ ವಿಷಯದ ಬಗ್ಗೆ ಗರ್ವಿಷ್ಠರಾಗಿಬಿಟ್ರು. ಅವರ ದೇವರ ವಾಕ್ಯದ ಅರಿವು ಮತ್ತು ಇತರರು ಕೊಡುವಂತ ಗೌರವದಿಂದ. There are elder brothers in CFC who have fallen away like that. CFC ನಲ್ಲಿದ್ದಂತ ಕೆಲವು ಹಿರಿಯ ಸಹೋದರರು ಹೀಗೆ ಬಿದ್ದೋಗಿದ್ದಾರೆ. I can tell you their names, but I won't tell you. ನಾನು ಅವರ ಹೆಸರುಗಳನ್ನ ಹೇಳ್ಬೋದು, ಆದ್ರೆ ಹೇಳೋದಿಲ್ಲ. It's not for me to tell you their names, but I know them. ನಾನು ಅದನ್ನ ಹೇಳೋಕೆ ಸಾಧ್ಯವಿಲ್ಲ, ನನಗೆ ಗೊತ್ತಿದೆ ಅವ್ರು ಯಾರು. A warning for you. ಅದರಿಂದ ಒಂದು ಎಚ್ಚರಿಕೆ ನಿಮಗೆಲ್ಲ. The fire of God in your life. ನಿಮ್ಮ ಜೀವಿತದಲ್ಲಿ ಆ ದೇವರ ಬೆಂಕಿ ಇದೆಯಾ? Say, Lord, I don't want to exalt myself. ಕರ್ತನೇ, ನನ್ನನ್ನು ನಾನು ಹೆಚ್ಚಳ ಪಡಿಸಲಿಕ್ಕೆ ಬಯಸೋದಿಲ್ಲ. I want to lift up Jesus. ನಾನು ಯೇಸು ಸ್ವಾಮಿಯನ್ನ ಎತ್ತಿಸಬೇಕು ಸ್ವಾಮಿ. I don't want people to see me, I want them to see Jesus. ಜನರು ನನ್ನನ್ನ ನೋಡೋದು ನನಗೆ ಆಸಕ್ತಿ ಇಲ್ಲ, ಆದ್ರೆ ಯೇಸು ಸ್ವಾಮಿಯನ್ನ ನೋಡ್ಬೇಕು. Fill me with the Holy Spirit. ಪವಿತ್ರಾತ್ಮನಿಂದ ತುಂಬಿಸು ಸ್ವಾಮಿ. Some of you sisters may not even be able to read the Bible. ಕೆಲವು ಸಹೋದರಿಯರು ನಿಮ್ಮಲ್ಲಿ ದೇವರ ವಾಕ್ಯವನ್ನ ಓದ್ಲಿಕ್ಕೆ ಕೂಡ ಆಗೋದಿಲ್ಲ. There are some older sisters in our CFC churches who don't know how to read. ಕೆಲವು ಹಿರಿಯ ಸಹೋದರಿಯರು CFC ನಲ್ಲಿ ಇದ್ದಾರೆ, ಅವರಿಗೆ ಓದೋದು ಅರಿವಿಲ್ಲ ಅವ್ರಿಗೆ. I know there are like that in Tamil Nadu, maybe in Karnataka too. ಕರ್ನಾಟಕದಲ್ಲಿ ಕೂಡ ಆಗಿರ್ಬೋದು, ತಮಿಳುನಾಡು ಕೂಡ ಹಾಗೆ ಇದ್ದಾರೆ. But God can fill you with the Holy Spirit. ಆದ್ರೆ ದೇವರು ನಿಮ್ಮನ್ನು ಪವಿತ್ರಾತ್ಮನಿಂದ ತುಂಬಿಸಬಹುದು. Even if you cannot read the Bible. ದೇವರ ವಾಕ್ಯವನ್ನು ಓದ್ಲಿಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. Pray to God from today. ದೇವರ ಬಳಿಗೆ ಹೋಗಿ ನೀವು. Lord, fill me with the Holy Spirit. ಪವಿತ್ರಾತ್ಮನಿಂದ ತುಂಬಿಸು ಸ್ವಾಮಿ ನನ್ನನ್ನ. Make me more and more a humble person. ಹೆಚ್ಚೆಚ್ಚಾಗಿ ನನ್ನನ್ನು ದೀನನಾಗಿ ಮಾಡು ಸ್ವಾಮಿ. Let me come into the school of humility and get more and more in that direction. ನಾನು ಈ ಒಂದು ದೀನತೆಯ ಶಾಲೆಗೆ ಬಂದು ಹೆಚ್ಚೆಚ್ಚಾಗಿ ನಾ ಅಂಕವನ್ನು ಪಡ್ಕೊಳ್ಳೋ ಹಾಗೆ ಮಾಡು ಸ್ವಾಮಿ. You know, in the school of humility, we don't go up, we go down and down and down and down and down. ಆ ಒಂದು ದೀನತೆಯ ಶಾಲೆಯಲ್ಲಿ ನಾವು ಮೇಲೆ ಮೇಲೆ ಹೋಗೋದಿಲ್ಲ, ಕೆಳಗೆ ಕೆಳಗೆ ಹೋಗ್ತಾ ಇರ್ತೀವಿ. Are you going down? ನೀವು ಕೆಳಗೆ ಹೋಗ್ತಾ ಇದ್ದೀರಾ? Are you esteeming other brothers as better than yourself? ಬೇರೆ ಸಹೋದರನ್ನ ನಿಮಗಿಂತ ಉತ್ತಮರು ಅಂತ ಮೇಲೆ ಎತ್ತಾ ಇದ್ದೀರಾ? Are you serving them? ಇತರರ ಸೇವೆ ಮಾಡ್ತಾ ಇದ್ದೀರಾ? Or are you trying to show off that you're a great person? ಇಲ್ಲ ಅಂದ್ರೆ ನಾನು ಉತ್ತಮನು ಅಂತ ಹೆಚ್ಚಳ ಪಡಿಸ್ಕೊಳ್ತಾ ಇದ್ದೀರಾ? Then you may get the honor of men, but God will never fill you with the Holy Spirit. ಅದರಿಂದ ನೀವು ಇತರರ ಗೌರವವನ್ನ ಪಡ್ಕೊಳ್ಬಹುದು, ಆದ್ರೆ ದೇವರು ಪವಿತ್ರಾತ್ಮನಿಂದ ನಿಮ್ಮನ್ನ ತುಂಬಿಸೋದಿಲ್ಲ. To be filled with the Holy Spirit is the greatest honor you can get on this earth. ಪವಿತ್ರಾತ್ಮನಿಂದ ತುಂಬಿಸಲ್ಪಡೋದು ಈ ಲೋಕದಲ್ಲಿ ಸಿಗುವಂತ ಉತ್ತಮ ಗೌರವ ಅಂತ ಹೇಳ್ಬಹುದು. And God can do that for every one of you brothers and sisters in Karnataka. ಕರ್ನಾಟಕದಲ್ಲಿ ಇದ್ದಂತ ಪ್ರತಿ ಸಹೋದರ ಸಹೋದರಿಗೆ ದೇವರು ಮಾಡಲು ಇಚ್ಛಿಸ್ತಾನೆ. Even you young people. ನೀವು ಯೌವನಸ್ಥರನ್ನು ಕೂಡ. God bless you. ದೇವರು ಆಶೀರ್ವದಿಸಲಿ.